न्यूज के प्रायोजक हैं डॉक्टर असदुल्ला खान इंग्लिश मीडियम स्कूल और जूनियर कॉलेज सोलापूर। दक्षिण सोलापूर तालुक्यातील जैना शिरोळचे ग्रामदैवत श्री अमोक्षसिद्ध महाराज यात्रेस 26 मे 2025 पासून सुरुवात झाली। सायंकाळी 4च्या सुमारास भव्य दिव्य पालखीचे भेटी संपन्न झाले। यात आचेगावचे शिली सिद्ध महाराज, मातोळी सिद्धापूरचे ओक सिद्ध महाराज आणि भूताळ सिद्ध महाराज, मंद्रुपचे मलगार सिद्ध महाराज, कुंभारीचे गेनसिद्ध महाराज, कनबसचे प्रभुलिंग महाराज, जैना शिरोळचे अमोक सिद्ध महाराज आणि इतर गावातील देवाच्या पालखीचे भेटी संपन्न झाला। रात्री 8 वाजता नंदीध्वजाने आलेल्या सर्व पालख्यांची मिरवणूक काढण्यात आली। 27 मे 2025 रोजी विविध धार्मिक कार्यक्रमांचे आयोजन करण्यात आले आहे। सायंकाळी 4 वाजता जैना शिरोळचे सोमलिंग महाराज यांच्या माणुसकीची ही कार्यक्रम संपन्न होणार आहे। 28 मे 2025 रोजी दिवसभर कलगीतुराचे कार्यक्रमाचे आयोजनही करण्यात आले असून सायंकाळी 4 वाजता 100 रुपयापासून 5001 रुपयापर्यंतच्या कुस्त्यांचे आयोजन करण्यात आले आहे। त्यानंतर रात्री 10 वाजण्याच्या सुमारास जैतापूर शिरोळचे अमोक सिद्ध नाट्य मंडळ मगा होद्रू मांगल्य बेकू अर्थात हेतवळू हालू विश्वया तू कन्नडा नाटकाने यात्रेची सांगता होणार आहे। ही यात्रा यशस्वी होण्यासाठी श्री अमोक सिद्ध यात्रा कमिटी, जैना शिरोळ तसेच समस्त ग्रामस्थ मंडळ जैन शिरोळ यांच्या विशेष सहकार्य लाभले। या यात्रेस वळसंग पोलीस ठाण्याचे सहाय्यक पोलीस निरीक्षक अनिल संगल्ले, पोलीस उपनिरीक्षक सागर पाटील यांच्या मार्गदर्शनाखाली वळसंग पोलिसांचा चोख बंदोबस्त होता। नारायण घंटे, लोकप्रधान न्यूज, जैना शिरोळ। ನಾವು ಸಮಸ್ತ ಶಿರೋಳ ಗ್ರಾಮಸ್ಥ ಹಾಗೂ ಈ ಶ್ರೀ ಅಮೋಘ ಸಿದ್ದೇಶ್ವರ ಮಠದ ಎಲ್ಲ ಭಕ್ತಾದಿಗಳು ಕೂಡಿ ಪ್ರತಿ ವರ್ಷದಂತೆ ಬಾದ್ಮಿ ಅಮಾವಾಸ್ಯೆಗೆ ವಿಶೇಷವಾಗಿ ಈ ಜಾತ್ರೆ ಇಲ್ಲಿ ಅಮೋಘ ಸಿದ್ಧಮೂರ್ತಿನ ಜಾತ್ರೆ ಆಗ್ತದೆ। 3 ದಿವಸ ಜಾತ್ರೆ ಆಗ್ತದೆ। ಮೊದಲಿನ ದಿವಸ ಎಲ್ಲ ಸಿದ್ಧ ಸಂಪ್ರದಾಯದಂದು ಎಲ್ಲ ಪ್ರಮುಖ ಪಲ್ಲಕ್ಕಿಗಳು ಬಂದು ಭೇಟಿ ಕೊಡ್ತಾವೆ। ನಾಳೆ ಭೇಟಿ ಆಗ್ತದೆ ಎಲ್ಲ ದೇವ್ರಿಗೂ। ಈ ವರ್ಷದಿಂದ ಭೇಟಿಗೆ ದೇವರ ಯಾವ ಅಚ್ಚೇವ ಗ್ರಾಮದ ಶಿಲಿ ಸಿದ್ದೇಶ್ವರ, ಮಂದ್ರೂಪ ಮಳಗಾರ ಸಿದ್ದೇಶ್ವರ, ಮುಂದೆ ಸಿದ್ದಾಪುರ ಮಾತೊಳಿದಿಂದ ಓಗ್ ಸಿದ್ದೇಶ್ವರ ಹುತಾಸಿದ್ದ, ಕುಂಬಾರದಿಂದ ಗಿರ್ ಸಿದ್ದೇಶ್ವರ, ಮುಂದೆ ಶಿರ್ವಾಳ ಅಮೋಘ ಸಿದ್ಧ, ಕಣಬಸ ಪ್ರಭುಲಿಂಗೇಶ್ವರ, ಹೌದು ರೇವಣ ಸಿದ್ದೇಶ್ವರ ಎಲ್ಲ ಪಲ್ಲಕ್ಕಿಗಳು ಭೇಟಿಯಲ್ಲಿ ಆಗ್ತವೆ। ತದನಂತರ ಎಲ್ಲ ಗ್ರಾಮದವರು ಕೂಡಿ ಇಲ್ಲಿ ಗುಡಿಯಾಗಿದ್ದಿರ್ತಕ್ಕಂಥ ಮಲಕಾರ ಸಿದ್ದೇಶ್ವರನ ಒಂದು ಭಕ್ತರ ಮನೆಗಳು ಹೋಗಿ ಸ್ಥಾಪನೆಯಾಗಿ ಜಾತ್ರೆ ಈ ವಿವರಣೆ ಆಗ್ತದೆ। ಮುಂದೆ ಎಲ್ಲ ಗ್ರಾಮದವ್ರು ಕೂಡಿ ದೇವ್ರದ್ದು ದರ್ಶನ ಮಾಡ್ತಾರೆ। ಅದ್ರ ನಂತರ ಈ ಜಾತ್ರೆ ವಿಶೇಷ ಏನಪ್ಪ ಅಂತ ಕೇಳಿದ್ರೆ, ಇದು ಶಿರ್ವಾಳ ಅಮೋಘ ಸಿದ್ಧಮೂರ್ತಿನ ಜಾತ್ರೆ ಅಂದ್ರೆ ಇದು ಸಾಧಾರಣತಃ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎಲ್ಲ ಕಡೆ ಪ್ರಖ್ಯಾತಿ ಇದ್ದಿರ್ತಕ್ಕಂಥದ್ದು। ಈ ಜಾತ್ರೆ ವಿಶೇಷ ಆಕರ್ಷಕ ಅಂದ್ರೆ ಇದು ರೈತರ ಜಾತ್ರೆ, ಮುಳ ತಿಳಿಬೇಕಾದ್ರೆ ರೈತರ ಜಾತ್ರೆ, ರಾಜಕಾರಣಿಗಳ ಜಾತ್ರೆ, ಎಲ್ಲನೇ ದೇಶದೊಳಗೆ ಏನು ಕಾರ್ಬಾರ ಆಗ್ತದೆ ಅದ್ರದ್ದೊಂದು ಹೊಯ್ಕ್ ಹೇಳ್ತಿರ್ತಕ್ಕಂಥವು, ನಾಳೆ ಆಗ್ತಿರ್ತಕ್ಕಂಥ ಭವಿಷ್ಯ ಈ ಜಾತ್ರೆ ವಿಶೇಷ ಆಗಿರ್ತಕ್ಕಂಥದ್ದು। ಅದು ಅಮಾವಾಸ್ಯೆ ದಿವಸ ರಾತ್ರಿ ಎಲ್ಲ ಭಕ್ತಾದಿಗಳು ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕಡೆ ಕೂಡ್ಕೊಂಡು ಇಲ್ಲಿ ಆ ದೇವರ ಏನು ನುಡಿ ಮಾಡ್ತಾನೆ, ಭವಿಷ್ಯದ ಏನಾಗ್ತದೆ ಅನ್ನೋದು ಕಂಡಿಡ್ದು ಎಲ್ಲ ರೈತರು, ಶೇತಕರಿ ಮಂದಿ, ವ್ಯಾಪಾರಿಗಳು ಎಲ್ಲ ಬಂದು ಯಾವ್ದು ಪೀಕ್ ಬಿತ್ತಿದ್ರೆ ಬೆಳೀತದೆ, ಯಾವ್ದು ಪೀಕ್ ಬೆಳೆಯಲ್ಲ, ಯಾವುದು ಮಳೆ ಬೀಳ್ತದೆ, ಯಾವ್ದು ಮಳೆ ಬೀಳಲ್ಲ, ಮುಂದಿನ ಭವಿಷ್ಯದ ಆತಂಕ ಏನು ಮತ್ತು ಅದಕ್ಕೆ ಉಪಹಾರ ಏನು, ಉಪಾಯ ಏನು ಅನ್ನಂಥದ್ದು ಇಲ್ಲಿ ಶ್ರೀಮಠದ ವತಿಯಿಂದ ಅಮೋಘ ಸಿದ್ಧನ ಮುಕ್ತಿಯಿಂದ ಹೇಳಿಕೆ ಆಗ್ತಾವ। ಆ ಹೇಳಿಕೆ ಕೇಳಿ ನಾವು ವರ್ಷ ಪರ್ಯಂತರ ಎಲ್ಲ ಶೇತಕರಿಗಳು ನಮ್ಮ ಹೊಲದಾಗ ಯಾವ್ದು ಬೀಜ ಬಿತ್ತಿದ್ರೆ ಸರಿಯಾಗಿ ನಾವು ಅದ್ರ ಉತ್ಪನ್ನ ತಗೋತೇವೆ ಅನ್ನಂಥದ್ದು ಅಂದಾಜು ನಾಳೆ ನಮ್ಮ ನಸ್ಕಿನಾಗ ದೇವ್ರು ಹೇಳ್ತಾನೆ, ಅದು ಅಂದಾಜು ಕಟ್ಟೋದು ವಿಶೇಷವಾಗಿರ್ತಕ್ಕಂಥ ಜಾತ್ರೆ ಸ್ವರೂಪ ಇದು ಇಲ್ಲದೆ ಇದು ನುಡಿ ಆದ ನಂತರ ಮುಂದೆ ಹೊತ್ತೊಂಡು ಕೂಡಲೇ ಚೆಂದಿನ ಚಂತನ ದಪ್ಪಿನ ಪದಗಳಾಗ್ತಾವೆ ಊರಾಗ। ಅದರೊಳಗೆ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಶಾಸ್ತ್ರ ಪುರಾಣಗಳಾಗಲಿ ಅದ್ರ ಬದಲು ಅವರು ಎರಡೂ ಸಂಘದವರು ವಾದ ವಿವಾದ ಮಾಡ್ತಾರೆ, ಅದರಿಂದ ಜ್ಞಾನ ಉತ್ಪನ್ನ ಆಗ್ತವೆ, ಅದು ಎಲ್ಲ ಜನರು ಕೇಳ್ತಾರೆ। ಅದ್ರ ನಂತರ ಚಂಜಿ ಅಳಿಗೆ ಡೊಳ್ಳಿನ ಹಾಡಿಕೆ ಆಗ್ತವೆ, ಅದ್ರ ನಂತರ ಚಂಜಿ ಅಳಿಗೆ ಕುಸ್ತಿ ಆಗ್ತದೆ। ಕುಸ್ತಿ 4ಕ್ಕೆ ಬುಧವಾರ ದಿವಸ 28 ತಾರೀಕಿಗೆ 4ಕ್ಕೆ ಕುಸ್ತಿ ಆಗ್ತದೆ। ಸಾಧಾರಣತಃ 1 ರೂಪಾಯಿ ಹಿಡ್ಕೊಂಡು 5,000 ತನಕ ಅದ್ರ ಬಕ್ಷಿಸ್ ಸ್ವರೂಪ ಇರ್ತದೆ। ಮೊಹೋಳ ನಮ್ಮದು ದೂರದಿಂದ ಎಲ್ಲ ಭಕ್ತರು ಕರ್ನಾಟಕ ಎಲ್ಲ ಕಡೆ ಜನ ಇಲ್ಲಿ ಕುಸ್ತಿ ಆಡೋ ಪೈಲಾನು, ಜಂಗಿ ಪೈಲಾನು ಬರ್ತಿರ್ತಾರೆ। ಅದ್ರ ನಂತರ ರಾತ್ರಿ ಎಲ್ಲ ಗ್ರಾಮದವರು ಕೂಡಿ ಪ್ರತಿ ವರ್ಷ ಎಲ್ಲರೂ ಕೂಡಿ ರಾತ್ರಿ 10ಕ್ಕೆ ಒಂದು ಪೌರಾಣಿಕ ನಾಟಕ, ಮಹಾಭಾರತ ರಾಮಾಯಣ ಆಗಲಿ, ಜನರಲ್ ಆಗಲಿ, ಒಂದು ನಮ್ಮ ಪ್ರಪಂಚದೊಳಗೆ ಇದ್ದಿರ್ತಕ್ಕಂಥ ಇದು ಕಷ್ಟ ನಷ್ಟಗಳು ಜನರ ಮುಂದೆ ಇಟ್ಟರ ಬಳಕ ಏನು ಯಾವ ಥರನಾಗಿ ನಾವು ಅದರೊಳಗೆ ಪಾರಾಗಿ ಹೋಗ್ತೀವಿ ಅನ್ನೋಂಥದ್ದು ಒಂದು ನಾಟಕ ರೂಪವಾಗಿ ಎಲ್ಲ ಊರದವ್ರು ಕೂಡಿ ಕಲಾವಿದರು ಒಂದು ಸಾದರ ಮಾಡ್ತಾರೆ। ಅದಕ್ಕೆ ಎಲ್ಲರಿಗೂ ಭಾಳಷ್ಟು ಜನ ಬಂದು ಮಗ ಹೋದ್ರು ಮಾಂಗಲ್ಯ ಬೇಕು ಈ ವರ್ಷದ ನಾಟಕ, ಈ ವರ್ಷ ಮಗ ಹೋದ್ರು ಮಾಂಗಲ್ಯ ಬೇಕು ಇದು ಕನ್ನಡ ನಾಟಕ ಎಲ್ಲರೂ ಕೂಡಿ ಮಾಡಿರ್ತಾರೆ। ಎಲ್ಲ ಜನರು ಬಂದು ಇದಕ್ಕೆ ಬಹಳ ಸಹಕಾರ ನೀಡ್ತಾರೆ।
ಒಳ್ಳೆಯ ಅನುನ್ನತೆಯಿಂದ ಎಲ್ಲರೂ ಬಹುತೇಕ ಈ ಶಿರೋಳ ಅನ್ನಂತ ಇದು ಒಂದು ಮನೆ ಅದ. ಈ ಮನೆಯೊಳಗೆ ನಾವು ಎಲ್ಲರೂ ಅಣ್ಣತಮ್ಮರು ಮಕ್ಕಳು ಇದ್ದೇವೆ ಅನ್ನೋಂಥದ್ದು ಭಾವ ಇಟ್ಕೊಂಡು ಎಲ್ಲ ಗ್ರಾಮದವ್ರು ಕೂಡಿ ಜಾತ್ರೆ ಒಳ್ಳೆ ಆ ಅಮೋಕ್ಷದ ಮುತ್ತಿನ ಆಶೀರ್ವಾದದಿಂದ ಮಾಡ್ತೇವೆ. ಇದು ಸಾಧಾರಣತಃ 1932 ವರ್ಷ ಅಂದ್ರೆ ಭಾರತ ಇಂಗ್ರಾಜದವರು ನಮ್ಮ ಭಾರತ ದೇಶ ಬಿಡಕ್ಕಿಂತ ಮೊದಲೇ ಹಿಡ್ಕೊಂಡಿದ್ದು ಬಂದದ. ಎಟ್ರಿ 1932 ಹಿಡ್ಕೊಂಡಿದ್ದು ಬಂದದ. ಭಾಳ ಅನುನ್ನತೆಯಿಂದ ಬಂದದ, ಇನ್ನೂ ಕೂಡ ನಡ್ಕೋತ ಬಂದದ. ಅದಕ್ಕೆ ಇದು ಸಾಮ್ ಟಿವಿದವ್ರಿಗೆ ಒಂದು ವಿಶೇಷ ಧನ್ಯವಾದ. ಯಾಕಪ್ಪ ಅಂತಂದ್ರೆ ಇದು ನಮ್ಮ ಜಾತ್ರೆ ಆಗ್ತಿರ್ತಕ್ಕಂಥದ್ದು ಇದು ಜಗತ್ತಿನ ಮುಂದೆ ಮತ್ತು ಇದು ಪ್ರಸಾರ ಮಾಧ್ಯಮದಿಂದ ಎಲ್ಲ ಕಡೆ ಇದು ಅವ್ರು ತೋರಿಸ್ತಾರ ಅಂತ ತಿಳ್ಕೊಂಡು ಸಾಮ್ ಟಿವಿ ಮತ್ತೊಮ್ಮೆ ನಾವು ಎಲ್ಲ ಶಿರೋಳ ಗ್ರಾಮಸ್ಥರು ಮತ್ತು ಈ ಅಮೋಘ ಸಿದ್ಧನ ಭಕ್ತಾದಿಗಳ ವತಿಯಿಂದ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ನಮ್ಮ ಮಾತು ಎರಡಿ